ಬೆಂಗಳೂರು ಅಭಿವೃದ್ಧಿ ಬಹುಶಃ BJP ಅನೇಕ ಸಾರ್ವಜನಿಕರು ಮಾಧ್ಯಮಗಳ ಒಟ್ಟಾರೆ ಪ್ರಶ್ನೆಯಿಂದ ಇವತ್ತು ಬೆಂಗಳೂರು ರಸ್ತೆಗಳು ಇವತ್ತು ಒಳ್ಳೆ ಟಾರ್ ಆಗ್ತಾ ಇದೆ. ಎಸ್, DK ಶಿವಕುಮಾರ್ ಹೇಳಿದ್ರೆ ಈಗ ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ ಮೇಡಮ್, ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ, ಟೈಮ್ ಬೇಕು. ಎಸ್, DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಎಸ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಿದೆ. ಎಸ್, ಅದಕ್ಕೆ ಟೈಮ್ ಬೇಕು. ಸುಮಾರು 1100 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ ಬೆಂಗಳೂರು ರಸ್ತೆಗಳಿಗೆ ಗುಂಡಿ ಮುಚ್ಚಲಿಕ್ಕೆ ಅಂತಾನೆ. ರಸ್ತೆ ಮುಚ್ಚಿಲ್ಲ ಅಂದ್ರೆ ನಾವು ಬಿಡಲ್ಲ, BJP ಬಿಡಲ್ಲ, ಆಮ್ ಆದ್ಮಿ ಬಿಡಲ್ಲ, ನಾಳೆ ನೀವು ಬಿಡಲ್ಲ. ನಾವು ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ. ಇವಾಗ ಸಿಟಿ ಯಾವ ರೀತಿ ಆಗ್ತಾ ಇದೆ, ಎಲ್ಲ ಕಡೆ ಡೆವಲಪ್ ಮಾಡ್ಬೇಕ್ರಿ. 60% ತೆರಿಗೆ ಕೊಡ್ತಿರೋದು ಯಾವುದು? ಬೆಂಗಳೂರು ರೀ. 60%. ನಾನು ಹೇಳ್ತೀನಿ, ಉತ್ತರ ಭಾರತ ಇರಲಿ, ನಾರ್ತ್, ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಈ ದೇಶದಲ್ಲಿ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ಆದ್ರೆ 60% ನಾವು ತೆರಿಗೆಯನ್ನು ಕೊಡ್ತಿದ್ದೀವಿ. ಬೆಂಗಳೂರು ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಲ್ವಾ? ಸರ್, ನಮ್ದು IT-BT ಸಿಟಿ ಅಂತ ಇದೆ, ನಾವು ಗಮನ ಹರಿಸಲೇಬೇಕು ಅಂತ. ಆ ಕಾರಣಕ್ಕೋಸ್ಕರನೇ ಈಗ ನೋಡಿ, ರಾತ್ರಿ ನಿಮಗೂ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ ನಾನು, ರಾತ್ರಿ 3 ಗಂಟೆವರೆಗೂ ಇಡೀ ಬೆಂಗಳೂರು ಪ್ರದರ್ಶನ ಮಾಡಿದ್ರ ಮಂತ್ರಿಗಳು ಮಾಡಿ. ಅವ್ರ ಡೆವಲಪ್ಮೆಂಟ್ಗೋಸ್ಕರನೇ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಒಳ್ಳೆ ಬೆಂಗಳೂರು ಸೃಷ್ಟಿ ಆಗ್ತಾ ಇದೆ, ಅದಕ್ಕೆ ಇವ್ರು ಸಹಕಾರ ಮಾಡಬೇಕು, ಅದು ವಿರೋಧ ಮಾಡಿ. ಸರ್, ಈ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ DCM ಶಿವಕುಮಾರ್ ಅವರು ತಪ್ಪದೇ ನೋಡ್ತಾರೆ. ಭಾನುವಾರ ಸಂಜೆ ಅವ್ರ ಗಮನಕ್ಕೆ ಹೋಗಿದೆ, ನಿಮ್ಮೆಲ್ಲ ಮಾಹಿತಿ ಅವ್ರ ಹತ್ರ ಇದೆ. ನಿಮ್ಮ ಒಂದು ಅನುಸಾರ, ನಿಮ್ಮ ಗೈಡ್ ಲೈನ್ಸ್ ಅನ್ನಲ್ಲೇ ಈ ಬೆಂಗಳೂರು ಸರಿ ಹೋಗುತ್ತೆ. ಈ BJPಗರು ಅಲ್ಲ ವಿರೋಧ ಪಕ್ಷದವರು, ಈ ಮೀಡಿಯಾನೇ ವಿರೋಧ ಪಕ್ಷ, ಈ ಟಿವಿಗಳೇ ವಿರೋಧ ಪಕ್ಷ, ಈ ನ್ಯೂಸ್ 18ನೇ ವಿರೋಧ ಪಕ್ಷ. ನಮ್ಗೆ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಬೆಂಗಳೂರು ಸರ್ಕಾರದ ಪರವೂ ಇಲ್ಲ, ವಿರುದ್ಧವೂ ಇಲ್ಲ, ನಾವು ಜನರ ಪರವಾಗಿದ್ದೀವಿ. ನಮ್ಮ ತಪ್ಪುಗಳು ನಮ್ಮ ಕಿವಿ ಹಿಂಡೋದು, ನಮ್ಮ ಸರ್ಕಾರನ 10 ಬಸ್ಸಲ್ಲಿ ತರೋದು ಮಾಧ್ಯಮನೇ ವಿರೋಧ ಪಕ್ಷ ಮಾಡ್ತಾ ಇಲ್ಲ. ನೀವ್ ಹೇಳಿದ್ರಿ 60% ಟ್ಯಾಕ್ಸ್ ಬೆಂಗಳೂರವ್ರು ಕಟ್ತಾರೆ, ಬೆಂಗಳೂರವ್ರ ಕಡೆ ನಿಗಾ ಇರ್ಬೇಕಲ್ವಾ, ಬೆಂಗಳೂರನ್ನ ಡೆವಲಪ್ ಮಾಡ್ಬೇಕಂತಲ್ವಾ? ಇದೇ ರೀತಿ ಇಡೀ ವರ್ಲ್ಡಲ್ಲಿ, ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ನಾವು ಕರ್ನಾಟಕದವರು GST ಸೆಂಟ್ರಲ್ ಕಟ್ಟೋದು, ಅದೇ ರೀತಿ ಗಮನ ಅವ್ರಿಗೂ ಇರ್ಬೇಕಲ್ವಾ? ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ. ಈ ಸ್ಟೇಟ್ ಇಂದ ಇಷ್ಟೊಂದು GST ನಮಗೆ ಬರ್ತಾ ಇದೆ, ಲಕ್ಷಾಂತರ ಕೋಟಿ ಬರ್ತಾ ಇದೆ. ನಾವು ಅವ್ರಿಗೆ ಫಂಡ್ ಕೊಡಬೇಕು, ನಾವು ಅವ್ರಿಗೆ ಇದು ಮಾಡಬೇಕು, ಅವ್ರ ಡೆವಲಪ್ಮೆಂಟ್ಗೆ ನಾವು ಅನುಸರಿಸಬೇಕು, ಸಹಕಾರ ನೀಡಬೇಕು ಅನ್ನೋದು ಅವ್ರಿಗಿಲ್ವಾ? ಕಾಮನ್ ಸೆನ್ಸ್ ಅಲ್ವಾ ಅದು? 4 ಲಕ್ಷ ಕೋಟಿ GST ತಗೊಂಡು ಇವ್ರು ನಮ್ಗೆ ಭಿಕ್ಷೆ ಹಾಕಿದಾರ. 30,000 ಕೋಟಿ, 5,000 ಕೋಟಿ, 3,000 ಕೋಟಿ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಗೆಲ್ಲಬೇಕು. ದೇಶ ಅಂದ್ರೆ ಸರ್ ನಾಟ್ ಓನ್ಲಿ ದೆಹಲಿ ಅಲ್ಲ, ದೇಶ ಅಂದರೆ ಜನ, ಸಂಸ್ಕೃತಿ, ಭಾಷೆ, ಊಟ, ಬಟ್ಟೆ, ಬದುಕು ಎಲ್ಲವೂ ಕೂಡ. ದೇಶ ಅಂದರೆ ಎಲ್ಲ ರಾಜ್ಯಗಳು. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಅವ್ರು ಹೇಳ್ತಿದ್ದಾರೆ ನೀವು ಕೂಡ ಕೈ ಜೋಡಿಸ್ಬೇಕು. ನಾವು 60% ತೆರಿಗೆಯನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಕೊಡುಗೆ ಅತಿ ದೊಡ್ಡ ಕೊಡುಗೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಬಾರ್ದು. ಕೇಂದ್ರ ಸರ್ಕಾರ ಕೂಡ ಸರಿಯಾದ ಹಣವನ್ನು ಕೊಡಬೇಕು. 100 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟರೆ 11 ರೂಪಾಯಿ ನಮಗೆ ಬರ್ತಾ ಇದೆ, ನಮಗೆ 30 ರೂಪಾಯಿ ಕೊಡಿ, 40 ರೂಪಾಯಿ ಕೊಡಿ, ನಾವು ಈ ರಾಜ್ಯವನ್ನು ಎಲ್ಲಿ ಕೊಂಡೊಯ್ತೀವಿ ಅಂತೇಳಿ ಅನೇಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ. ನಂಗೊಂದು 10 ಸೆಕೆಂಡ್ ನೀವು ಕೊಡಲೇಬೇಕು. ನಿಮಗೆ 30 ಸೆಕೆಂಡ್ ಕೊಡ್ತೀನಿ ನಾನು. ಕೇಳಿ, NDRF ಇಲ್ಲಿ ಇಷ್ಟು ಬರ ನೆರೆ ಎಲ್ಲ ನಡೀತಾ ಇದೆ. NDRF ಫಂಡ್ ಅಂತ ಒಂದು ಸೆಂಟ್ರಲ್ ಇಂದ ಕೊಡ್ತಾರೆ. 2004ರಿಂದ 2014ಕ್ಕೆ ಕೇವಲ 3,233 ಕೋಟಿ ಬಂದಿರೋದು ಕರ್ನಾಟಕಕ್ಕೆ. 2004ರಿಂದ 2014 ಈ ಅವತ್ತೆಷ್ಟಿತ್ತು GST? ಕರ್ನಾಟಕದ ಆದಾಯ ಎಷ್ಟಿತ್ತು, ಇವತ್ತೆಷ್ಟಿದೆ? ಅದ್ರ 10 ಪಟ್ಟು ಜಾಸ್ತಿ ಆಗಿದೆ ಅಲ್ವಾ? ಹೌದಲ್ಲ, ಕಾಸಿಗೆ ತಕ್ಕಂತೆ ಕಜ್ಜಾಯ. ನೋಡಿ ಚಿದಾನಂದ್, ನಮಗೆ 30 ಸೆಕೆಂಡ್ ಕೊಡ್ತೀನಿ ಅಂತ ಹೇಳಿದ್ರ. 10 ವರ್ಷದಲ್ಲಿ 3,233 ಕೋಟಿ ಬರ ಪರಿಹಾರ ಕರ್ನಾಟಕಕ್ಕೆ ಬಂದಿದ್ರೆ, ಉಳಿದಿರುವ ನೆಕ್ಸ್ಟ್ 2014ರಿಂದ 2020 ಇಲ್ಲಿವರೆಗೆ ಬಂದಿರೋದು 6 ಟೈಮ್ಸ್ ಜಾಸ್ತಿ ಬಂದಿದೆ. 6 ಟೈಮ್ಸ್. ಇದು ಯಾವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಸಂಸದರ ಬಗ್ಗೆ ಮಾತಾಡ್ತೀರಾ? ಸಂಸದರಲ್ವಾ ಇದು ಮಾಡಿರೋದು? NDRF ತಂಡ ಇದೆ. NDRF ಫಂಡ್ ಬರುವ ಮೊದಲೇ ಇಲ್ಲಿರುವ CM 1 ರೂಪಾಯಿ ಆದ್ರೂ ಕೊಟ್ಟಿದಾರ? DC ಅಕೌಂಟ್ ಅಲ್ಲಿ ದುಡ್ಡಿದೆ ಅಂತ ಹೇಳ್ತಿದ್ದೀರಾ. ಎಷ್ಟು ದುಡ್ಡು ನೀವು ಬರೋ ನೆರೆ ಪರಿಹಾರ ಕೊಟ್ಟಿದ್ದೀರಾ? ರೈತರಿಗೆ ಕೊಟ್ಟಿದ್ದೀರಾ? ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದೆಯಾ? ಈ ಸರ್ಕಾರ ಬಂದಾಗಿನಿಂದ ಕೇವಲ ಅವರ ಕುರ್ಚಿಯ ಕಾದಾಟ, ಅವರ ಅವ್ರ ವೋಟ್ ಪಾಲಿಟಿಕ್ಸ್ ಬಿಟ್ರೆ ಬೇರೆ ಅವ್ರು ಹೇಳ್ತಿದ್ದಾರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೈ ಜೋಡಿಸ್ಬೇಕು. ಹಾಗಂತ ಇಲ್ಲಿ ನಮ್ಮ ಸರ್ಕಾರ ಇಲ್ಲ, ನಮ್ಮ ಪ್ರಯತ್ನದಿಂದ ಸರ್ಕಾರ ಬರಲ್ಲ ಅಂತೇಳಿ ಮಲತಾಯಿ ಧೋರಣೆ ಮಾಡಬಾರ್ದು. ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ. 100ಕ್ಕೆ ಬರೀ 11 ರೂಪಾಯಿ ಕೊಡ್ತೀರಾ. ಉತ್ತರ ಪ್ರದೇಶಕ್ಕೆ ನೀವು 35 ರೂಪಾಯಿ ಕೊಡ್ತೀರಾ. ನಮಗೆ ಕೊಡ್ರಿ 100 ರೂಪಾಯಿ. ನಾವು ಇಲ್ಲಿಂದ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ, ನಮಗೊಂದು 30 ರೂಪಾಯಿ ಕೊಡಿ, ನಾವು ರಾಜ್ಯನ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನೀವು ಕೊಡ್ತಿಲ್ಲ ಅಂತೇಳಿ ಅವರ ಆರೋಪ ಆಗಿದೆ. ಸರ್, ಅಭಿವೃದ್ಧಿ ಬಗ್ಗೆ ಕೊಡಬೇಕಾದಾಗ ಕೇಂದ್ರ ಸರ್ಕಾರ ಡೈರೆಕ್ಟ್ ಫಂಡ್ ಆ್ಯಂಡ್ ಇಂಡೈರೆಕ್ಟ್ ಫಂಡ್ ಅಂತ ಇರುತ್ತೆ. ಡೈರೆಕ್ಟ್ ಫಂಡ್ ಅಂತ ಬಂದಾಗ ರೈಲ್ವೇಸ್ನಲ್ಲಿ ಇದ್ದಿದ್ದಂಥದ್ದು UPA ಕಾಲದಲ್ಲಿ ಬರೀ 800 ಕೋಟಿ. ಇವತ್ತು ರೈಲ್ವೇಸ್ನಲ್ಲಿ ಇವತ್ತಿದ್ದಂಥದ್ದು 7,500 ಕೋಟಿ. ಇಡೀ ನ್ಯಾಷನಲ್ ಹೈವೇನಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾಲಿಲ್ಲ. 6,500-8,500 ಕೋಟಿ ಇರುವಂಥದ್ದು ನ್ಯಾಷನಲ್ ಹೈವೇನಲ್ಲಿ. ನಾ ಹೇಳೋದೇನಂತಂದ್ರೆ, ಮೈಸೂರು ಹೈವೇದಲ್ಲಿ ರಾಜ್ಯ ಸರ್ಕಾರದ ಪತ್ರ ಏನೂ ಇಲ್ಲ. ಆದರೆ ನಾ ಹೇಳೋವಂಥದ್ದು
ವೈನಾಡಿಗೆ ಮಿಡಿಯುವಂತ ಹೃದಯ, ಹಿಮಾಚಲ ಪ್ರದೇಶದಲ್ಲಿ ಇವರಿಗೆ ಬೇರೆಯವರು ಇದ್ರೆ ಮಿಡಿಯ, ಕರ್ನಾಟಕದ ರೈತರಿಗೆ ಯಾಕೆ ಬಿಡ್ತಿಲ್ಲ? ಕರ್ನಾಟಕದ ರೈತರು ಏನ್ ಮಾಡಿದ್ದಾರೆ? ಇವ್ರಿಗೆ ಕೊಟ್ಟಿರೋದು ಮಾತುಗೆ ಮುಂಚೆ ಬೆಳ್ ಮಾಡ್ತಾರಲ್ಲ, ಗ್ಯಾರಂಟಿಗೂ ದುಡ್ಡಿದೆ, ಅಭಿವೃದ್ಧಿಗೂ ದುಡ್ಡಿದೆ ಅಂತ. ಯಾವ ಅಭಿವೃದ್ಧಿ ಮಾಡಿದ್ದೀರಾ ನೀವು? ಯಾವ ಡ್ಯಾಮ್ಸ್ ಇದು ಮಾಡಿದ್ದೀರಾ? ತುಂಗಭದ್ರಾ ಡ್ಯಾಮ್ 35 ಗೇಟ್ಗಳು, ಕ್ರೆಸ್ಟ್ ಗೇಟ್ಗಳು ಕೊಚ್ಕೊಂಡು ಹೋಗ್ತಾ ಇದೆ. 130 TMC ಇರುವಂತ ನೀರು ಇವತ್ತು 80 TMC ಇದೆ. ರೈತರ ಇದು ಎರಡು ಬೆಳೆ ಬರೆಯುವಂಥದ್ದು, ಬರೀ ಒಂದು ಬೆಳೆಗೆ ಇದು ಮಾಡಿದ್ದಾರೆ. ರೈತರ ಬಗ್ಗೆ ಮಾಹಿತಿನೇ ಇಲ್ಲ, ಎಂಥದ್ದು ಇಲ್ಲ. ನಾ ಹೇಳುವಂಥದ್ದು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಅದಲ್ಲಿ ನಾವ್ ಹೇಳ್ತಾ ಇದೀವಿ ಸಹಕಾರ ಯಾವಾಗಲೂ ಕೊಡ್ತೀವಂತ. ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ದಿದ್ದು ಯಾವತ್ತು ಎಸ್ ಎಂ ಕೃಷ್ಣ ಕಾಲದಲ್ಲೇ ಬೆಂಗಳೂರು ನಂಬರ್ 1 ಇದ್ದಿದ್ದು. 1 ಇದ್ದಂಥದ್ದನ್ನ ಗುಂಡೆ ಊರು ಮಾಡಿದವರು ಶ್ರೇಷ್ಠತೆ ನಿಮಗೆ. ನಿಮ್ಮ ಸರ್ಕಾರದಲ್ಲೂ ಗುಂಡಿ ಇತ್ತು ಸರ್, ಪ್ಲೀಸ್ ಎಲ್ಲರೂ ಹೊಣೆ ಹೌದಲ್ವ? ನಿಮ್ಮ ಬೊಮ್ಮಾಯಿಯವರು ಬೋಟಲ್ ಹೋಗಿದ್ರು ಸರ್, ನಿಮ್ಮ ಬಸವರಾಜ ಬೊಮ್ಮಾಯಿಯವರು ಬೋಟಲ್ ಹೋಗಿದ್ರು, ಪ್ಲೀಸ್. ಅಲ್ಲ ಸರ್, ಎಲ್ಲ ಮುಗಿದ ಮೇಲೆ ಕೆರೆ ಕಿತ್ತು ಹೋಗ್ತು ಅಂತ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಆವಾಗಿಂದ ಧನುಶ್ರೀ ಅಂತ ಮೊನ್ನೆನು ಅಲ್ಲ ಏನ್ ಹೇಳ್ತೀವಿ, ಇಷ್ಟು ಗುಂಡಿಗಳಿದೆ, ಫಸ್ಟ್ ಅದು ನೋಡ್ಬೇಕು. 100 ಜನ ಹೆಣ ಬಿಡ್ರಿ. ನೆನ್ನೆ 2 ಡೇಸ್ ಇಂದನೂ ಒಂದು ಹೆಣ್ಮಗಳು ಸತ್ಲು. ಇವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತೆ ಅನುದಾನ ಎಲ್ಲ ಬಿಟ್ಬಿಡಿ. ಈಗ ಆಗ್ಬೇಕಾಗಿರೋ ಕೆಲಸ ರಸ್ತೆಗಳ ಗುಂಡಿ ಮುಚ್ಚೋದ್ ಮಾಡಿ. ನಮ್ದು ಯಾವ್ದು ಮಲ್ಲೇಶ್ವರಂ ಸರ್, ನಾನು ಮಲ್ಲೇಶ್ವರಂ ಹೊಸ ರೋಡ್ಗಳನ್ನ ಮಾಡ್ತಿದ್ದಾರೆ ಸರ್. ಖಂಡಿತವಾಗ್ಲೂ ಒಂದು ಡೆವಲಪ್ಮೆಂಟ್ ಅಂತ ಆದ್ರೆ ಎಲ್ಲರೂ ಸಹಕಾರ ಕೊಡಬೇಕು. ಯಾರೇ ಒಬ್ರು ನಿರಾಕರಿಸಿದ್ರೆ ಅದು ಯಾರೇ ಇರಲಿ, ಬಿಜೆಪಿ ಅವರಾಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ದೇಶದ್ರೋಹ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಸರ್. ಜಪಾನಲ್ಲಿ ನಾನೊಂದು ಹೇಳ್ತೀನಿ, ಕಾಂಗ್ರೆಸ್ನವ್ರ ಕಿವಿಮಾತು ಮತ್ತು ಬಿಜೆಪಿನವ್ರಿಗೆ. ಜಪಾನಲ್ಲಿ ಭೂಕಂಪ ಆಗಿ ರಸ್ತೆ ಒಡೆದೋಗಿರುತ್ತೆ. ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ಜಪಾನಲ್ಲಿ ಭೂಕಂಪ ಆಗಿ ರಸ್ತೆಗಳು ಒಡೆದೋದ್ರೆ ಕೇವಲ 6 ದಿನಗಳಲ್ಲಿ ರೆಡಿ ಮಾಡ್ತಾರೆ. ಆದರೆ ನಮ್ಮ ರಸ್ತೆ ಗುಂಡಿಗಳು ತಿಂಗಳಾನುಗಟ್ಟಲೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಭ್ರಷ್ಟಾಚಾರ. ಈ ಬೆಂಗಳೂರಿನ ಈ ಗೀತೆ ಆಗೋದಕ್ಕೆ ಬಿಜೆಪಿ ನೇರ ಹೊಣೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಅನಂತ್ ಕುಮಾರ್ ನಂತರ ಇನ್ನೊಬ್ಬ ಗಂಡಸು ಬಿಜೆಪಿನಲ್ಲಿ ಹುಟ್ಟಲೇ ಇಲ್ಲ. ಯಾವುದು ಅನುದಾನಗಳು ತರಲೇ ಇಲ್ಲ, ವಿಶೇಷ ಪ್ಯಾಕೇಜ್ಗಳು ತರಲೇ ಇಲ್ಲ. ಅನಂತ್ ಕುಮಾರ್ ಅವರು ರಾಜ್ಯದ ವಿಚಾರದಲ್ಲಿ ಯಾವತ್ತೂ ಕೂಡ ಪಕ್ಷಾತೀತವಾಗಿ ಕೆಲಸವನ್ನ ಮಾಡಿದ್ದಾರೆ. ಅದು ರಾಜ್ಯದ ಯಾರೇ ಹೋದ್ರು ಕೂಡ ಕರ್ಕೊಂಡು ಹೋಗಿ ಆ ಸಂಬಂಧಪಟ್ಟ ಮಂತ್ರಿಗಳು. ಹೌದು, ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮೇಲೆ ನಾವು ಏನೋ ಹೋಪ್ ಇಟ್ಕೊಂಡಿದ್ವಿ. ಆದ್ರೆ ಅವ್ರು ಮಾಡ್ತಾ ಇರೋದು GPA ಅಂತ ತಗೊಂಡು ರಿಯಲ್ ಎಸ್ಟೇಟ್ ಮಾಡಕ್ ಕೊಟ್ಟಿದ್ದಾರೆ. ಬೆಂಗಳೂರನ್ನು ಮತ್ತು ಬೆಂಗಳೂರಿನ ಗ್ರಾಮಾಂತರನ್ನ ರಿಯಲ್ ಎಸ್ಟೇಟ್ ಮಾಡಿ ಸಾಕಷ್ಟು ಹಣ ಲೂಟಿ ಮಾಡೋದಕ್ಕೆ ಹೊಟ್ಟಿದ್ದಾರೆ ಹೊರತು ಬೆಂಗಳೂರು ಉದ್ಧಾರ ಮಾಡೋಕ್ಕಂತೂ ಹೊಟ್ಟಿಲ್ಲ ಅವರು. ಸರ್ ಅವ್ರು ಹೇಳ್ತಾ ಇದ್ರು ನ್ಯಾಷನಲ್ ಹೈವೇ ಅವರು BJP ಅವ್ರು ಮಾಡಿರೋದಂತ. ಕರ್ನಾಟಕದವ್ರು ನಾವು ಜಾಗ ಕೊಟ್ಟಿದ್ದೀವಿ, ನಾವು ಅದಕ್ಕೆ ಟೋಲು ಕಟ್ತೀವಿ. ಸುಮ್ಮನೆ ಏನು ಕಟ್ತಾ ಇಲ್ಲ ಇವರು. ಫ್ರೀಯಾಗಿ ಕೊಡೋ ಥರ ಮಾತಾಡ್ತಾರೆ BJP ಅವರು. ಏನು ಫ್ರೀ ಕೊಡಲ್ಲ ಇವರು. ನಮ್ಮ ಹತ್ರ ಕಿತ್ಕೊಂಡು ಹೋಗೋದೆ, ನಮ್ಮ ಜಮೀನು ಕಿತ್ಕೊಳ್ತಾರೆ, ನಮ್ಮ ಹತ್ರ ಟೋಲು ಕಿತ್ಕೊಳ್ತಾರೆ. ಏನು ಫ್ರೀ ಕೊಡ್ತಾರೆ BJP ಅವರು? ದೊಡ್ಡದಾಗಿ ನಾವು ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತಾರೆ. ಏನು ಸಾಧನೆ? ಲೂಟಿ ಮಾಡಿದ್ದಾರೆ, ಅದರಲ್ಲಿ ಸಾಧನೆ ಅನ್ನೋದು ಏನೂ ಇಲ್ಲ ಸರ್. ನಾನು ಪ್ರಧಾನಮಂತ್ರಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿ ಆದರೂ ಎಲ್ಲ ಪಕ್ಷಕ್ಕೂ ಒಂದೇ ಥರ ಇರಬೇಕು. ಇದು ಕಾಂಗ್ರೆಸ್, ಇದು BJP ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಪ್ರತಿಯೊಬ್ಬರಿಗೂ ಒಂದೇ ಥರ ನೋಡಬೇಕು ಸರ್. ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಲ್ಲ, ದಯವಿಟ್ಟು ರಾಷ್ಟ್ರೀಯ ಪಕ್ಷಗಳು ತಿಳ್ಕೊಬೇಕು. ಮೈಸೂರು ಇದೆ, ಶಿವಮೊಗ್ಗ ಇದೆ, ಗುಲ್ಬರ್ಗ ಇದೆ, ಇದು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಅದೇ ನೀವು ತಮಿಳ್ನಾಡು ಅಥವಾ ಆಂಧ್ರ ತಗೊಂಡು ನೋಡಿ. ತಮಿಳ್ನಾಡಲ್ಲಿ ಮಡ್ರಾಸ್ ಒಂದೇ ಅಲ್ಲ ರೀ, ಕೊಯಂಬತ್ತೂರು, ಸೇಲಂ ಸಾಕಷ್ಟು ಮುಂದುವರೆದಿದೆ, ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ. ಅದೇ ಥರ ನೀವು ಆಂಧ್ರ ತಗೊಂಡ್ರೆ ಹೈದರಾಬಾದ್ ಒಂದೇ ಅಲ್ಲ, ತಿರುಪತಿ ಇದೆ, ವಿಜಯವಾಡ ಇದೆ, ಗುಂಟೂರು ಇದೆ. ಮಹಾರಾಷ್ಟ್ರ ತಗೊಂಡ್ಬಿಟ್ರೆ ಬಾಂಬೆ ಒಂದೇ ಅಲ್ಲ, ಪೂನಾ ಮತ್ತು ನಾಗ್ಪುರ ಸಾಕಷ್ಟು ಬೆಳೆದಿದೆ. ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋದು ಬಿಟ್ಟರೆ ಬೇರೆ ಯಾವ ಹೆಸರು ಇಲ್ಲ. ಯಾಕೆ ಇದನ್ನ ನೀವು? ಬಳ್ಳಾರಿಯಲ್ಲಿ ಜೀನ್ಸ್ ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಕೃಷ್ಣ ಮೇಲ್ದಂಡೆನೋ ಅಭಿವೃದ್ಧಿ ಆಗ್ತಿದೆ. ಈ ತರ ಹಲವಾರು ಕಾರ್ಯಕ್ರಮ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಕನಸುಗಾರ. ಬೆಂಗಳೂರನ್ನ ವಿಶ್ವಮಟ್ಟದಲ್ಲಿ ಇನ್ನೂ ಅತ್ಯುತ್ತಮವಾದ ನಗರವನ್ನಾಗಿ ಮಾಡಬೇಕು ಅಂತ GPA ಮಾಡಿದ್ದಾರೆ. ಇದಲ್ಲದೆ ನೀವು ನೋಡಿ, ಎಲ್ಲರೂ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಂದ ಉಪಯೋಗ ಇಲ್ಲ ಅಂತ. GDP ಎಷ್ಟಾಗಿದೆ ಅಂತ ನೋಡಿ, ಮಹಿಳಾ ಸಬಲೀಕರಣ ಎಷ್ಟಾಗಿದೆ ಅನ್ನೋದನ್ನ ನೋಡಿ, ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಜನಗಳ ಬದುಕು ಕಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರ ಸಮೇತ ಬೇಕಾದ್ರೆ ನಾನು ಹೇಳ್ತೀನಿ. ಎಷ್ಟೋ ಜನ ಹಸು ತಗೊಂಡಿದ್ದಾರೆ, ಫ್ರಿಡ್ಜ್ ತಗೊಂಡಿದ್ದಾರೆ. ಸರ್. ಬೆಂಗಳೂರು ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇವ್ರಿಗೆ ಇದು ಗೊತ್ತಿಲ್ಲ, ಇವ್ರಿಗೆ ಮುಂದೆ ಗೊತ್ತಾಗ್ಬಿಟ್ಟಿದೆ ಸರ್.